ವಿಜಯ್ ಪಟ್ಟಾಭಿಷೇಕಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ ಇರುವಂತದ್ದು. ಬೆಂಬಲ ಪತ್ರವನ್ನ ಟಿವಿಕೆಗೆ ನೀಡಿದಂತ ಎಡ ಪಕ್ಷಗಳು ಬಹುಮತ ಸಿಗ್ತಾ ಇದ್ದಂತೆ ಕುಣಿದು ಕುಪ್ಪಳಿಸಿದ ಟಿವಿಕೆ ಕಾರ್ಯಕರ್ತರು. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ವಿಜಯ್ ಅವರು. 3 ದಿನಗಳಲ್ಲಿ 3ನೇ ಬಾರಿ ಗವರ್ನರ್ ಭೇಟಿ ಮಾಡ್ತಾ ಇರುವಂತ ವಿಜಯ್ ಇವತ್ತು ಬಹುಮತದೊಂದಿಗೆ ಭೇಟಿ ಮಾಡಲಿರುವಂತ ವಿಜಯ್ ಭಾರಿ ಕಾನ್ಫಿಡೆನ್ಸ್ ಇದೆ. ಇವತ್ತು ವಿಜಯ್ ಪಟ್ಟಾಭಿಷೇಕಕ್ಕೆ ಇನ್ನೊಂದೇ ಮೆಟ್ಟಿಲು ಬಾಕಿ. ಇಲ್ಲಿವರೆಗೂ ಕೂಡ 11 ಮೆಟ್ಟಿಲುಗಳು ಬಾಕಿ ಉಳಿದಿದ್ವು. 11 ಶಾಸಕರ ಕೊರತೆ ಇತ್ತು ವಿಜಯ್ ಪಕ್ಷಕ್ಕೆ. ಆದ್ರೀಗ ಒಂದೇ ಒಂದು ಮೆಟ್ಟಿಲು ಬಾಕಿ, ಅದು ಸರ್ಕಾರ ರಚನೆಗೆ ರಾಜ್ಯಪಾಲರಿಂದ ಬೇಕಾಗಿರುವಂತ ಅನುಮತಿ. 6 ಗಂಟೆ ಅಷ್ಟೊತ್ತಿಗೆ ಭೇಟಿ ಮಾಡ್ತಾರೆ ಗವರ್ನರ್ನ. ನೋಡಿ, 3 ದಿನಗಳಲ್ಲಿ ಇದು 3ನೇ ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅಂತ ನಟ ದಳಪತಿ ವಿಜಯ್ ಅವರು ಹೋಗ್ತಾ ಇರೋದು. ಅಷ್ಟು ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿದ್ರು ಕೂಡ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕಿರಲಿಲ್ಲ. ಭಾರಿ ಹೈಡ್ರಾಮಗಳೇ ಆಗೋಯ್ತು. ಆದ್ರೀಗ ನಟ ವಿಜಯ್ಗೆ ಟಿವಿಕೆ ಪಕ್ಷಕ್ಕೆ ಬಹುಮತ ಸಿಕ್ಕಿದೆ. ಹೀಗಾಗಿ ಇವತ್ತು ಸಂಜೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ, ಸರ್ಕಾರ ರಚನೆಗೆ ಅನುಮತಿ ಪಡ್ಕೊಳ್ತಾರೆ. ಸದ್ಯ ಈಗ ಬೇರೆ ಬೇರೆ ಪಕ್ಷಗಳ ಬೆಂಬಲ ಸಿಗ್ತಾ ಇದ್ದಂತೆ, ಬಹುಮತ ಸಿಗ್ತಾ ಇದ್ದಂತೆ ಟಿವಿಕೆ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಇದ್ರು ಸತೀಶ್ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ಅಂಗ ಪಕ್ಷಗಳೇನೀಗ ಅವರಿಗೆ ಬೆಂಬಲ ಕೊಟ್ಟಿದೆ, ಅವುಗಳಿಗೆ ಒಂದಷ್ಟು ಲೆಕ್ಕಾಚಾರ ಇರುತ್ತೆ, ಲಾಭ ನಷ್ಟದ ಬಗ್ಗೆ ಅವರು ಕೂಡ ಮಣೆ ಹಾಕಿರ್ತಾರೆ. ಅದರಲ್ಲೂ ಕೂಡ ಈ ವಿಸಿಕೆ ಮುಖ್ಯಸ್ಥ ತಿರುಮಾವಲನ್ ಏನಿದ್ದಾರೆ, ಡಿಸಿಎಂ ಸ್ಥಾನ ಬೇಕು ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರಂತೆ. ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ, ಮತ್ತೆ ಈ ಅಂಗ ಪಕ್ಷಗಳು ಏನ್ ಲಾಭ ಇಟ್ಕೊಂಡು ಇವ್ರಿಗೆ ಸಪೋರ್ಟ್ ಮಾಡ್ತಿವೆ ಅಂತ ಈಗ ಪರ್ಮಿಷನ್ ಅಂತೂ ಸಿಗುವಂತ ಸಾಧ್ಯತೆ ಇದೆ. ಮತ್ತೇನ್ ಡೆವಲಪ್ಮೆಂಟ್ಸ್ ಆಗ್ಬೋದು? ಸೌಖ್ಯ, ವಿಸಿಕೆ ಅಂತೂ ಕೂಡ ಕಳೆದ 2-3 ದಿನಗಳಿಂದ ತುಂಬ ದೊಡ್ಡ ಮಟ್ಟದ ಆಟನೇ ಆಡ್ತಾ ಇದೆ, ಒಂದು ರೀತಿ ಡ್ರಾಮಾ ಮಾಡ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ವಿಸಿಕೆ ನಿನ್ನೆ ಅಷ್ಟೇ ಅಥವಾ 2 ದಿನಗಳ ಹಿಂದಷ್ಟೇ ನಾವು ಒಂದು ಡೆವಲಪ್ಮೆಂಟ್ ಆಗಿತ್ತು. ವಿಸಿಕೆ ನಾವು DMK ಜೊತೆ ಇರ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಫಸ್ಟ್ ಕೊಟ್ಟಿದ್ದರು. ಅದಾದ ನಂತರ ವಿಸಿಕೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ರಾಜ್ಯಪಾಲರು ಟಿವಿಕೆಗೆ ಅವಕಾಶ ಕೊಡಬೇಕು, ಅವಕಾಶ ಕೊಟ್ಟು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ, ಅವ್ರಿಗೆ ಫಸ್ಟ್ ಬಹುಮತ ನಮ್ಮ ಮೆಜಾರಿಟಿ ಪ್ರೂವ್ ಮಾಡಲಿ, ನಮ್ಮ ನಿರ್ಧಾರ ಏನಿರುತ್ತೋ ಆಮೇಲೆ ನೋಡೋಣ ಅನ್ನೋ ರೀತಿಯಾಗಿ ವಿಸಿಕೆ ಹೇಳಿತ್ತು. ಇವತ್ತು ಬೆಳಗ್ಗೆ ವಿಸಿಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತು, ವಿಜಯ್ ಅವರು ನಮ್ಮನ್ನ ಅಪ್ರೋಚ್ ಮಾಡಿದ ರೀತಿ ಸರಿ ಇಲ್ಲ, ವಿಜಯ್ ಅವರು ನಮ್ಮ ಸಣ್ಣ ಪುಟ್ಟ ಪಕ್ಷಗಳನ್ನು ಒಂದು ರೀತಿ ಕೀಳು ಭಾವನೆಯಿಂದ ನೋಡಿದ್ರು, ಅವರು ನಮ್ಮ ಬೆಂಬಲ ಬೇಕಿದ್ದರೆ ಅವ್ರಿಗೆ ನಮ್ಮ ಜೊತೆ ಮಾತನಾಡಬೇಕಾಗಿತ್ತು, ಆದರೆ ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು. ಸೊ ಇದು ಸರಿಯಲ್ಲ, ಇದು ವಾಟ್ಸಪ್ಪಲ್ಲಿ ನಮ್ಮ ಶಾಸಕರಿಗೆ ಮೆಸೇಜ್ ಹಾಕಿಬಿಟ್ಟು ನಮ್ಗೆ ಬೆಂಬಲ ಕೊಡಿ ಅಂತ ಕೇಳೋದು ಎಷ್ಟರ ಮಟ್ಟಿಗೆ ಸರಿ, ಇದು ಸರಿಯಲ್ಲ, ಇದು ಒಳ್ಳೆ ರೀತಿಯಂಥ ಒಂದು ವೇ ಅಲ್ಲ ಇದು. ಸೊ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು, ನಮ್ಮ ಜೊತೆ ಮಾತನಾಡಬೇಕಾಗಿತ್ತು. ನಮ್ಮದು ಒಂದು ಪಕ್ಷ, ಕೇವಲ 2 ಶಾಸಕರು ಅಂದ ಮಾತ್ರಕ್ಕೆ ಬರೀ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿಬಿಟ್ರೆ ಸರಿಯಾಗಲ್ಲ, ಇದು ಒಳ್ಳೆ ರೀತಿಯಂಥ ನಡೆ ಅಲ್ಲ ಅಂತ ವಿಸಿಕೆ ತನ್ನ ಆಕ್ರೋಶವನ್ನು, ಒಂದು ರೀತಿಯ ಬೇಸರವನ್ನು ವ್ಯಕ್ತಪಡಿಸಿತ್ತು. ಜೊತೆಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಬೇಕು, ನಮ್ಮ ಸಪೋರ್ಟ್ ಬೇಕು ಅಂದರೆ ನಮಗೆ DCM ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದರು ವಿಸಿಕೆ ಪಾರ್ಟಿಯವರು. ಆದರೆ ವಿಜಯ್ ಯಾವುದೇ ಕಾರಣಕ್ಕೂ ಈ ಒಂದು ಡಿಮ್ಯಾಂಡ್ಗೆ ಒಪ್ಪಿರಲಿಲ್ಲ. ಕೊನೆಗೆ ಕಾಂಗ್ರೆಸ್ ಮೀಡಿಯೇಟ್ ಮಾಡಿ ಮಧ್ಯವರ್ತಿಯಾಗಿ ಇಲ್ಲಿ ಕಾಂಗ್ರೆಸ್ ಬಂದ ನಂತರ ಖರ್ಗೆ ಅವರು ಮಾತನಾಡಿದ ಬಳಿಕ ಒಂದು ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಈಗ ಒಪ್ಕೊಂಡಿದ್ದಾರೆ. ವಿಸಿಕೆಯಿಂದ 2 ಶಾಸಕರಿದ್ದಾರೆ, ಒಬ್ಬರು ಸಚಿವರಾಗಿ ಈ ಒಂದು ವಿಜಯ್ ಸರ್ಕಾರದಲ್ಲಿ ಇರ್ತಾರೆ. ಅಟ್ ದ ಸೇಮ್ ಟೈಮ್ CPI ಮತ್ತು CPM ಏನಿದ್ದಾರೆ, ಇಬ್ಬರೂ ಕೂಡ ಅವ್ರ ಮಧ್ಯೆ ಇನ್ನೂ ಈ ಒಂದು ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿಲ್ಲ ಆ ಸೌಖ್ಯ. ಯಾಕೆ ಸಹಜವಾಗಿಯೇ DMK ಸರ್ಕಾರದಲ್ಲಿ ಹಿಂದೆ DMK ಏನಿತ್ತು, DMK ಇದ್ದರೂ ಕೂಡ ಕಾಂಗ್ರೆಸ್ ಆಗಿರಲಿ ಅಥವಾ CPI CPM ಆಗಿರಲಿ ಯಾರೂ ಕೂಡ ಸಚಿವ ಸ್ಥಾನವನ್ನು ಪಡ್ಕೊಂಡಿರಲಿಲ್ಲ. ಅವರೆಲ್ಲರೂ ಕೂಡ ಸರ್ಕಾರದ ಭಾಗ ಆಗಿದ್ದರು, ಆದರೆ ಸಚಿವರಾಗಿರಲಿಲ್ಲ, ಸಪೋರ್ಟ್ ಮಾಡಿದರು. ಇಲ್ಲಿ ಟಿವಿಕೆ ತಮ್ಮ ಮೈತ್ರಿಕೂಟದ ಭಾಗ ಆಗಿರಲಿಲ್ಲ ಇಷ್ಟು ದಿನ. ಈಗ ಹೊಸದಾಗಿ ಮೈತ್ರಿ ಆಗ್ತಾ ಇರೋದ್ರಿಂದ ಬಹುಶಃ ಇಲ್ಲಿ ಸಚಿವ ಸ್ಥಾನವನ್ನು ಕೇಳಬಹುದು CPI ಅಥವಾ CPM. 2 ಪಕ್ಷಗಳಿಂದ ತಲಾ 2 ಶಾಸಕರಿದ್ದಾರೆ, 4 ಜನ ಶಾಸಕರಾಗ್ತಾರೆ. ಬಹುಶಃ ಒಂದೊಂದು ಪಕ್ಷಕ್ಕೆ ಒಂದೊಂದು ಸಚಿವ ಸ್ಥಾನವನ್ನು ಡಿಮ್ಯಾಂಡ್ ಇಡ್ಬೋದು ಅಥವಾ ಇಬ್ಬರಿಗೂ ಡಿಮ್ಯಾಂಡ್ ಇಡ್ಬೋದು. ಯಾಕಂದರೆ ಡಿಮ್ಯಾಂಡ್ ಇಡುವಂತಹ ಟೈಮ್ ಅವ್ರಿಗೆ, ವಿಜಯ್ಗೆ ಇದು ಅತ್ಯವಶ್ಯಕ, ಅಂದರೆ ಬೇಕೇ ಬೇಕು, ಅನಿವಾರ್ಯ ಸೃಷ್ಟಿಯಾಗಿದೆ. ಹಾಗಾಗಿ ವಿಜಯ್ ಒಪ್ಕೊಳ್ಬಹುದು ಒಂದೊಂದು ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಸೌಖ್ಯ. ಆದರೆ CPI CPM 2 ಪಕ್ಷಗಳ ಬೇಡಿಕೆ ಇನ್ನೂ ಅಸ್ಪಷ್ಟವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 4:15 ಬಹುಶಃ CPI CPM ಮತ್ತು CVK ಈ 3 ಪಕ್ಷಗಳು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿ ಬಹಿರಂಗವಾಗಿ ಟಿವಿಕೆಗೆ ಸಪೋರ್ಟ್ ಮಾಡ್ಬೋದು. ಜೊತೆಗೆ ತಮ್ಮ ಡಿಮ್ಯಾಂಡ್ಸ್ ಏನು,
ಅನ್ನೋದನ್ನು ಸಚಿವ ಸಂಪುಟದಲ್ಲಿ ನಾವೇನಿರ್ತೀವಿ, ಯಾವ ರೀತಿಯ ರೋಲನ್ನು ಪ್ಲೇ ಮಾಡ್ತೀವಿ ಅನ್ನೋದನ್ನ ಬಹುಶಃ ಅಧಿಕೃತವಾಗಿ ಘೋಷಣೆ ಮಾಡಬಹುದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ನೋಡಿ, ಈಗಾಗಲೇ ಈ ಪಕ್ಷಗಳು ಚಿಕ್ಕ ಪುಟ್ಟ ಪಕ್ಷಗಳಾಗಿದ್ರೂ ಕೂಡ ಅವರ ಡಿಮ್ಯಾಂಡ್ಸ್ಗೇನು ಕಮ್ಮಿ ಇಲ್ಲ. ಕಾರಣ ಸಮಯ ಅಂತದ್ದಿದೆ. ಈ ಸಂದರ್ಭದಲ್ಲಿ ಟಿವಿಕೆಗೂ ಕೂಡ ಅನಿವಾರ್ಯತೆ ಇದೆ, ಬಹುಮತವನ್ನ ಸಾಬೀತು ಮಾಡಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಇದೇ ಒಂದು ಅವಕಾಶವನ್ನ ಬಹಳ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇವೆ CPI ಆಗಲಿ, CPM ಆಗಲಿ, VCK ಆಗಲಿ. ಹಾಗಾಗಿ ಅವರ ಡಿಮ್ಯಾಂಡ್ಸ್ಗೆ ತಕ್ಕಂತೆಯೇ ಫುಲ್ಫಿಲ್ ಮಾಡುವಂತ ಪರಿಸ್ಥಿತಿ ಕೂಡ ಈಗ ನಟ ವಿಜಯ್ ದಳಪತಿಗಿದೆ. ನೋಡೋಣ ಯಾವ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನ, ಅದೆಲ್ಲ ಮುಂದಿನ ಬೆಳವಣಿಗೆ. ಬಟ್ ಇವತ್ತಾಗಬೇಕಾಗಿರುವಂಥದ್ದು, ನಿರೀಕ್ಷೆ ಇಟ್ಟಿರುವಂಥದ್ದು ಏನಪ್ಪಾ ಅಂದರೆ, ಈಗ ಬಾಹ್ಯ ಬೆಂಬಲ ಅಂತೂ ಸಿಕ್ಕಿದೆ. ಅಧಿಕೃತವಾಗಿ ಇಂತಿಂಥ ಪಕ್ಷದವರು ಇಷ್ಟಿಷ್ಟು ನಮಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋದನ್ನ ಘೋಷಣೆ ಮಾಡೋದೊಂದು ಬಾಕಿ ಇದೆ. ಮೊದಲು ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ ನಟ ದಳಪತಿ ವಿಜಯ್. ತದನಂತರದಲ್ಲಿ ಹಕ್ಕು ಮಂಡನೆ ಆಗುತ್ತೆ, ಸರ್ಕಾರ ರಚನೆಗೆ ಅಂತ ಒಂದು ಅನುಮತಿ ಸಿಗುತ್ತೆ. ಆಮೇಲೆ ಸರ್ಕಾರ ರಚನೆ ಆಗುವಂಥದ್ದು. ಇನ್ನು ಪ್ರಮಾಣ ವಚನ ಯಾವಾಗ, ಎಲ್ಲಿ ಅನ್ನೋದ್ರ ಬಗ್ಗೆ ಈಗಾಗಲೇ ತೀರ್ಮಾನ ಆಗೋಗಿತ್ತು. ನೆಹರು ಸ್ಟೇಡಿಯಂನಲ್ಲಿ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ರು. ಬಟ್ ಇನ್ನು ಬಹುಮತ ಸಾಬೀತಾಗದೇ ಇರೋದ್ರಿಂದ ಅದು ಡಿಲೇ ಆಯಿತು. ನೆಹರು ಸ್ಟೇಡಿಯಂಲ್ಲೇ ಆಗುತ್ತಾ, ಜೊತೆಗೆ ಆ ಸಂದರ್ಭದಲ್ಲಿ ಪದಗ್ರಹಣ ಆಗುವಾಗ ಎಷ್ಟು ಸಚಿವ ಸ್ಥಾನಗಳನ್ನು ಘೋಷಣೆ ಮಾಡಲಾಗುತ್ತೆ, ಎಷ್ಟು ಸಚಿವರು ಆ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅದೆಲ್ಲವೂ ಕೂಡ ಇವತ್ತಿನ ದಿನಾನೇ ಚರ್ಚೆ ಆಗಬಹುದು. ನೋಡೋಣ. ಪ್ರಮುಖವಾಗಿ ಈಗ ಅವರು ಈ ಯಾವ್ಯಾವ ಶಾಸಕರು ಬೆಂಬಲ ಕೊಡ್ತಾರಲ್ಲ ಅವರೆಲ್ಲರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡಬೇಕಿದೆ. ಯಾಕೆಂದರೆ ಅವರದ್ದೇ ಆದ ಡಿಮ್ಯಾಂಡ್ಸ್ ಇವೆ. ಈಗಾಗಲೇ ತಿರುಮಾವಲನ್ನಂತೂ ನಮಗೆ DCM ಸ್ಥಾನ ಬೇಕು ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಅವರಿಬ್ಬರೇ ಶಾಸಕರು ಇರಬಹುದು, ಬಟ್ ಅವರ ಪಕ್ಷದ ಅಸ್ತಿತ್ವವನ್ನು ಬಿಟ್ಕೊಡೋದಕ್ಕೆ ಅವರು ರೆಡಿ ಇಲ್ಲ. ಉಳಿದಂತೆ CPI ಇರ್ಬೋದು, CPM ಇರ್ಬೋದು, ಇವರು ಕೂಡ ಇಬ್ಬಿಬ್ಬರೇ ಶಾಸಕರಾದರೂ ಕೂಡ ಅವರು ಅವರವರ ಪಕ್ಷದ ಅಸ್ಮಿತೆ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಅವರ ಡಿಮ್ಯಾಂಡ್ಸ್ ಏನು, ಇದನ್ನ ಎಲ್ಲವನ್ನೂ ಕೂಡ TVK ಪಕ್ಷದ ಸಂಸ್ಥಾಪಕ ಆಗಿರುವಂಥ ವಿಜಯ್ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಹೇಗೆ ಸಮತೋಗಿಸ್ಕೊಂಡು ಹೋಗ್ತಾರೆ, ಅವರೆಲ್ಲರನ್ನೂ ಕೂಡ ಸಮತೋಲನ ಕಂಡುಕೊಂಡು ಹೋಗ್ತಾರೆ, ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬಟ್ ಈಗ ಭಾರಿ ಟೆನ್ಷನ್ನಲ್ಲಿದ್ರು ದಳಪತಿ ವಿಜಯ್. ಈ 48 ಗಂಟೆಗಳ ಡೆಡ್ಲೈನ್ ಏನಿದೆ ಅವರನ್ನ ಭಾರಿ ಟೆನ್ಷನ್ನಿಗೆ ದೂಡ್ಬಿಟ್ಟಿತ್ತು. ಏನಾಗುತ್ತೋ ಏನು ಕತೆನೋ, ಹೊಸ್ದಾಗಿ ಪಕ್ಷ ಕಟ್ಟಿದೆ, 107 ಸ್ಥಾನಗಳನ್ನು ಗೆದ್ರೆ, ಹಾಗಿದ್ರೂ ಕೂಡ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲ ಆಗ್ಬಿಟ್ನಲ್ಲ ಅನ್ನುವಂಥ ಒಂದು ನೋವು ಕಾಡ್ತಾ ಇತ್ತು. ಬಟ್ ಈಗ ಮ್ಯಾಜಿಕ್ ನಂಬರ್ ರೀಚ್ ಆಗಿರುವಂಥದ್ದು. ಅದರಲ್ಲಿ 3 ಆಪ್ಷನ್ಸ್ ಕೂಡ ಆ ಫಾರ್ಮುಲಾಗಳನ್ನು ನೀವು ಗಮನಿಸ್ತಾ ಇದ್ರಿ. ಹೆಂಗೆ ಮಾಡಿದರೆ ಏನಾಗುತ್ತೆ, ಯಾವ ರೀತಿ ಲೆಕ್ಕಾಚಾರ ಅಂತ ಅದ್ರ ಬಗ್ಗೆ ಕೂಡ ನೀವು ಡೀಟೇಲ್ಸನ್ನು ಗಮನಿಸಿದ್ದೀರಿ. ಸ್ಕ್ರೀನ್ನಲ್ಲಿ ಕೂಡ ಆ ಡೇಟಾವನ್ನು ನೀವು ಗಮನಿಸಬಹುದು. ಯಾವ ಪಕ್ಷ ಎಷ್ಟು ಬೆಂಬಲ, ಎಷ್ಟು ಶಾಸಕರು ಅನ್ನೋದ್ರ ಬಗ್ಗೆ, ಅಂದರೆ ಯಾವ ರೀತಿ ಕಾಂಬಿನೇಷನ್ ಆಗಬಹುದು ಅನ್ನೋದನ್ನು ಕೂಡ. ಬಟ್ ಸ್ಥಿರ ಸರ್ಕಾರ ಇರಬೇಕು ಅಂತ ಅಂದರೆ ಬರೀ ಈ ಕಡ್ಡಿ ಮುರಿದಂಗೆ 118 ಆದರೆ ಕಷ್ಟ ಆಗ್ಬಿಡುತ್ತೆ. ಯಾರೋ ಒಬ್ರು ಮುನಿಸ್ಕೊಂಡ್ರು ಅಂತ ಅಂದರೆ, ಪಕ್ಷಾಂತರ ಮಾಡಿಬಿಟ್ರು ಅಂದರೆ ಸರ್ಕಾರ ಪತನ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ 118ಕ್ಕೇ ಅವರು ನಿಲ್ಲಿಸೋದ್ರ ಬದಲು 120, 121 ಈ ರೀತಿ ಇದ್ರೆ ಬೆಟರ್ ಅಂತ. ಯಾಕೆಂದರೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಮುನಿಸ್ಕೊಂಡು ಹೋಗೋರ ನೋಡಿದ್ದೀವಿ ನಾವು ಎಷ್ಟೋ ಸಂದರ್ಭದಲ್ಲಿ ಸರ್ಕಾರ ರಚನೆ ಆದಮೇಲೂ.